ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮನುಷ್ಯ ಹಲವಾರು ರೋಗಗಳಿಗೆ ತುತ್ತಾಗ್ತಾನೆ. ಅದರಲ್ಲಿ ಕೆಲವೊಂದು ಹೆಮ್ಮಾರಿ ರೋಗಗಳು ಅಂತ ಕೂಡ ಅನ್ನಿಸ್ಕೊಳ್ತವೆ. ಅದರಲ್ಲಿ ಮುಖ್ಯವಾಗಿ ಕ್ಯಾನ್ಸರ್ ಹಾಗೂ ಟ್ಯೂಮರ್ಗಳು ಮನುಷ್ಯನನ್ನ ಸಂಪೂರ್ಣವಾಗಿ ತಿಂದು ಹಾಕುತ್ತವೆ. ಹಾಗಾದ್ರೆ ಈ ಕ್ಯಾನ್ಸರ್ ಮತ್ತೆ ಟ್ಯೂಮರ್ನಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಇವತ್ತಿನ ಸುಹಾಸಿನಿಯಲ್ಲಿ ಚರ್ಚಿಸೋಣ. ಒಂದೊಂದು ಸಂದರ್ಭದಲ್ಲಿ ರೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕಿಂತ ಸಾವೇ ಒಳ್ಳೆಯದು ಅನ್ನೋ ಮಟ್ಟಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಈ ಕ್ಯಾನ್ಸರ್ ಅಲ್ಲದೆ ಟ್ಯೂಮರ್ನಲ್ಲಿ ಉಂಟಾಗುತ್ತೆ. ಹಾಗಾದ್ರೆ ಯಾಕೆ ಈ ರೀತಿಯ ಪರಿಸ್ಥಿತಿ ಉಂಟಾಗುತ್ತೆ? ಒಂದು ವೇಳೆ ಕ್ಯಾನ್ಸರ್ ಅಥವಾ ಟ್ಯೂಮರ್ ಬಂದರೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳನ್ನು ಪಡ್ಕೋಬಹುದು? ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವ ರೀತಿಯ ಚಿಕಿತ್ಸೆ ಇವತ್ತಿನ ಪ್ರಪಂಚದಲ್ಲಿ ಅವೈಲಬಲ್ ಇದೆ? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ವಸಿಷ್ಠ ಅವರಿದ್ದಾರೆ. ಇವರು ತಮ್ಮದೇ ಆದಂತಹ ಉತ್ತಮವಾದಂತಹ ಚಿಕಿತ್ಸೆ ಮೂಲಕ ಈ ಟ್ಯೂಮರ್ಗೆ ಹಲವಾರು ರೀತಿಯಾದಂತಹ ಚಿಕಿತ್ಸೆ ಕೊಟ್ಟಿದ್ದಾರೆ. ಅಲ್ಲದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಚಿಕಿತ್ಸೆ ಕೊಡೋದು ಇವರ ವಿಶೇಷತೆ ಅಂತ ಹೇಳ್ಬೋದು. ಅಲ್ಲದೆ ಇವರು ಈಗಾಗಲೇ ಚಿಕಿತ್ಸೆ ಮಾಡಿರುವಂತಹ ರೋಹನ್ ಗಣೇಶ್ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್, ಸಾಮಾನ್ಯವಾಗಿ ಕ್ಯಾನ್ಸರ್ ಅಥವಾ ಟ್ಯೂಮರ್ ಬಂದರೆ ಒಬ್ಬ ವ್ಯಕ್ತಿ ಚಿಕಿತ್ಸೆಗಿಂತ ಹೆಚ್ಚಾಗಿ ಇಲ್ಲ ನಾನು ಚಿಕಿತ್ಸೆ ತಗೊಳ್ದೇನೆ ಹಾಗೆ ಸಾಯೋದಕ್ಕೆ ಇಷ್ಟಪಡ್ತೀನಿ, ಅಷ್ಟು ನರಕ ಯಾತನೆ ಇರುತ್ತೆ ಅದರಲ್ಲಿ ಅಂತ ಹೇಳೋ ಸಂದರ್ಭಗಳು ಕೂಡ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ. ಈ ಕ್ಯಾನ್ಸರ್ ಅಂದರೆ ಏನು? ಕ್ಯಾನ್ಸರ್ ಇಲ್ದರೆ ಕರ್ಕರೋಗ ಅಂತ ಹೇಳ್ತೀವಿ ನಾವು. ಅದು ನಮ್ಮ ಬಾಡಿಲಿ ಬೇಕಾದಷ್ಟು ಟೈಪ್ಸ್ ಸೆಲ್ಸ್ ಇರುತ್ತೆ. ಸೆಲ್ ಬೇರೆ ಬೇರೆ ಸೆಲ್ಗೆ ಬೇರೆ ಬೇರೆ ಕಾರ್ಯ ಇರುತ್ತೆ ಮಾಡೋಕ್ಕೆ. ಈ ಸೆಲ್ ಏನು ಮಾಡೋದು ಅಂತ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಒಂದು ಜೀನ್ ಇರುತ್ತೆ ನಮ್ಮ ಬಾಡಿಗೆ. ಇದು ನೋಡಿದ್ರೆ ಇಷ್ಟು ಟಿಶ್ಯೂ ನೋಡಿದ್ರೆ ಇದಕ್ಕೆ 1,00,000 ಸೆಲ್ ಇರ್ಬೋದು. ಇದರಲ್ಲಿ ಅಷ್ಟು ಜಾಗದಲ್ಲಿ 1,00,000 ಸೆಲ್ ಇರ್ಬೋದು. ಆ್ಯಂಡ್ ಒಂದು ಸೆಲ್ಲಲ್ಲಿ ನಾವು ನೋಡಿದ್ರೆ 35,000 ಜೀನ್ ಇರುತ್ತೆ. ಓಕೆ. ಸೊ ನೀವು ನೋಡಿದ್ರೆ ಇಷ್ಟು ಸೆಲ್ಸಲ್ಲಿ ಎಷ್ಟು ಜೀನ್ ಇರ್ಬೋದು. ಒಂದೊಂದು ಜೀನ್ಗೆ ಒಂದೊಂದು ಪರ್ಪಸ್ ಇರುತ್ತೆ, ಒಂದು ಕೆಲಸ ಇರುತ್ತೆ ಮಾಡೋಕ್ಕೆ. ಆ ಕೆಲಸ ಜೀನ್ ಸರಿಯಾಗಿ ಮಾಡ್ತಿದ್ರೆ ಅದು ಕ್ಯಾನ್ಸರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಬಾಡಿಲಿ ಎಷ್ಟು ಸತಿ ಕ್ಯಾನ್ಸರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ನೀವು ಯೋಚನೆ ಮಾಡ್ಬೋದು. ಆ್ಯಂಡ್ ಈಗ ಸೈನ್ಸಲ್ಲಿ ಪ್ರೂವ್ ಆಗಿದೆ ಅದು ನಮ್ಮ ಬಾಡಿಲಿ ನಮ್ಗೆ ಅಷ್ಟು ಜನದಲ್ಲೂ ಅಟ್ಲೀಸ್ಟ್ 50 ಸತಿ ಸೆಲ್ಸ್ ಮ್ಯೂಟೇಟ್ ಆಗುತ್ತೆ. ಆ್ಯಂಡ್ 50 ಸತಿ ನಮಗೆ ಕ್ಯಾನ್ಸರ್ ಆಗುತ್ತೆ. ಬಟ್ ನಮ್ಗೆ ಅಷ್ಟು ಜನಕ್ಕೂ ಕ್ಯಾನ್ಸರ್ ಆಗಲ್ಲ. ಹೌದು. ಸೊ ಈ ಸೆಲ್ಸ್ ನಮ್ಮ ಬಾಡಿ ಕಂಟ್ರೋಲ್ ಮಾಡ್ತಾರೆ. ಬಟ್ ಯಾವಾಗ ಕಂಟ್ರೋಲ್ ಆಗಲ್ವೋ ಅವಾಗ ಕ್ಯಾನ್ಸರ್ ಆಗುತ್ತೆ. ಟ್ಯೂಮರ್ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಜನರಲ್ಲಿ ಕೇಳ್ಪಡ್ತೀವಿ. ಅಂದರೆ ಟ್ಯೂಮರ್ ಬಂತು ಅಂದರೆ ಆ ವ್ಯಕ್ತಿ ಇನ್ನು ನಮ್ಮ ಕೈಗೆ ಸಿಗಲ್ಲ ಅಥವಾ ಬದುಕಲ್ಲ ಅನ್ನೋದರ ಮಟ್ಟಿಗೆ ಹೋಗುವಂತಹ ಸಾಧ್ಯತೆ ಇದೆ. ಆಮೇಲೆ ಆಪರೇಷನ್ಗಳು ನಡೆದ್ರೂ ಕೂಡ ಅಬ್ಬಬ್ಬಾ ಅಂದರೆ 2 ವರ್ಷಕ್ಕಿಂತ ಹೆಚ್ಚು ಬದುಕಲ್ಲ ಅಂತ ಕೂಡ ಹೇಳ್ತಾರೆ. ಈ ಟ್ಯೂಮರ್ ಅಂದರೆ ಏನು? ಇದು ಈ ಸೆಲ್ ಯಾವಾಗ ಮಲ್ಟಿಪ್ಲೈ ಆಗುತ್ತೆ, ಯಾವಾಗ ಜಾಸ್ತಿ ಸೆಲ್ ಅಂದರೆ ಅದಕ್ಕೆ ಒಂದು ಲೈಫ್ ಇರುತ್ತೆ. ಆ ಲೈಫ್ಗಿಂತ ಜಾಸ್ತಿ ಅದು ಮಲ್ಟಿಪ್ಲೈ ಆಗ್ತಾ ಇರಿದ್ರೆ ಅದಕ್ಕೆ ಟ್ಯೂಮರ್ ಆಗುತ್ತೆ. ಆ ಟ್ಯೂಮರ್ ಎಲ್ಲಿ ಬೇಕಾದ್ರೆ ಆಗ್ಬೋದು ಬಾಡಿಲಿ, ಬ್ರೈನಲ್ಲಿ ಆಗ್ಬೋದು, ಪ್ಯಾನ್ಕ್ರಿಯಾಸಲ್ಲಿ ಆಗ್ಬೋದು, ಮಸಲಲ್ಲಿ ಆಗ್ಬೋದು, ಎಲ್ಲಿ ಬೇಕಾದ್ರೆ ಆಗ್ಬೋದು. ಟ್ಯೂಮರ್ ಎಲ್ಲಾಗುತ್ತೋ ಆ ಪಾರ್ಟ್ಗೆ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು. ಬ್ರೈನ್ ಟ್ಯೂಮರ್, ಬ್ರೈನ್ ಕ್ಯಾನ್ಸರ್ ಎಲ್ಲಿ ಬೇಕಾದ್ರೆ ಆಗ್ಬೋದು. ಸೊ ಒಂದ್ಸತಿ ಆಗೋದ್ರೆ ಕ್ಯಾನ್ಸರ್ ಆಗೋದ್ರೆ ನಮ್ಗೆ ಇವಾಗ ತನಕ ಮೆಡಿಸಿನಲ್ಲಿ 3 ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇತ್ತು. ಒಂದು ಸರ್ಜರಿ ಮಾಡೋದು, ಅದು ಕ್ಯಾನ್ಸರ್ ಎಷ್ಟಾಗುತ್ತೋ ಕಟ್ ಮಾಡೋದು, ಇಲ್ಲದಿದ್ದರೆ ರೇಡಿಯೇಷನ್ ಮಾಡೋದು, ಅಂದರೆ ಎಷ್ಟಾಗುತ್ತೋ ಅದು ಬರ್ನ್ ಮಾಡೋಕ್ಕೆ, ಇಲ್ಲದಿದ್ದರೆ ಕೀಮೊಥೆರಪಿ ಮಾಡೋದು. ಇದು ನಮ್ಮ ಲಾಸ್ಟ್ ಇವತ್ತು 200 ವರ್ಷದಿಂದ ನಡೀತಾ ಇದೆ. ಆ್ಯಂಡ್ ಈ ಟ್ರೀಟ್ಮೆಂಟ್ಸಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂದರೆ ಟೋಟಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಆಗೋಗುತ್ತೆ. ಸೊ ನಮ್ಮ ಪೇಷಂಟ್ಸ್ ಬರ್ತಾರೆ, ಅವ್ರು ಹೇಳ್ತಾರೆ ಈ ಟ್ರೀಟ್ಮೆಂಟ್ ನಮಗೆ ರೋಗಕ್ಕಿಂತಲೇ ಟ್ರೀಟ್ಮೆಂಟ್ ಇದು ವರ್ಸ್ ಜಾಸ್ತಿ. ಸೊ ನಾವು ಯಾಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ. ಸೊ ಇವಾಗ ಪೂರ್ತಿ ವರ್ಲ್ಡಲ್ಲಿ ಸೈಂಟಿಸ್ಟ್ ಎಲ್ಲ ಸರ್ಚ್ ಮಾಡ್ತಿದ್ದಾರೆ ಬೇರೆ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರೋ ಟ್ರೀಟ್ಮೆಂಟ್ ಯಾವುದು ಅಂತ. ಆ ಇದರಲ್ಲಿ ನಮ್ಮದು ಇವಾಗ ನ್ಯೂ ಟ್ರೀಟ್ಮೆಂಟ್ ನಾವು ನೋಡಿದ್ದೀವಿ. ಇವಾಗ ಇನ್ ಲಾಸ್ಟ್ 25 ಇಯರ್ಸ್ 25 ವರ್ಷ ಏರ್ಫೋರ್ಸಲ್ಲಿ ನಾವು ರಿಸರ್ಚ್ ಮಾಡಿದಾದ್ಮೇಲೆ ಇವಾಗ ನ್ಯೂ ಸೀಕ್ವೆನ್ಷಲಿ ಪ್ರೋಗ್ರಾಮ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ ಅಂತ ನಾವು ಕಂಡುಹಿಡಿದೀವಿ ಒಂದು ನ್ಯೂ ಟ್ರೀಟ್ಮೆಂಟ್. ಹೀಗೆ. ಓಕೆ ರೋಹನ್, ನಿನ್ಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಾ ನಿಮಗೆ? ನನಗೆ ಬ್ರೈನ್ ಟ್ಯೂಮರ್ ಆಗಿತ್ತು. ಬ್ರೈನ್ ಟ್ಯೂಮರ್ ಆಗಿ ಒಂದು 2 ವರ್ಷ ನಾನು ಹಾಸ್ಪಿಟ್ಲಲ್ಲೇ ಇದ್ದೆ. ಹಾಸ್ಪಿಟ್ಲಲ್ಲಿರ್ಬೇಕಾದ್ರೆ
ಒಂದು ಕ್ಯೂಮಿಯೋಥೆರಪಿ ಕೊಟ್ಟರು ನನಗೆ ವಶಿಷ್ಠ ಡಾಕ್ಟರ್. ಆ ಕ್ಯೂಮಿಯೋಥೆರಪಿಯಿಂದ ನಾನೀಗ ಹುಷಾರಾಗಿದ್ದೀನಿ. ನನ್ನ ಕೈ ಕಾಲು ಅಂದ್ರೆ ನಿನ್ಗೆ ಇವಾಗ ಬ್ರೈನ್ ಟ್ಯೂಮರ್ ಬಂದಿದೆ ಅಂತ ಹೇಳಿದಾಗ ನಿನ್ಗೆ ಏನ್ ಅನಿಸ್ತಾ ಇತ್ತು? ಪೇನ್ ಆಗ್ತಾ ಇತ್ತಾ? ಏನಾಗ್ತಾ ಇತ್ತು? ತಲೆನೋವು ಬರ್ತಾ ಇತ್ತು. ಯಾವ ರೀತಿ ಅನಿಸ್ತಿತ್ತು ತಲೆನೋವು ಬಂದಾಗ? ತಲೆನೋವು ಬಂದ್ರೆ ಚಚ್ಕೋಬೇಕು ಗೋಡೆಗೆ ಹಾಕೊಂಡು ಅಂತ ಇತ್ತು. ಆಮೇಲೆ ಕೈ ಎತ್ತಕ್ ಆಗ್ತಾ ಇರ್ಲಿಲ್ಲ, ಕಾಲು ನಡಿಯಕ್ ಆಗ್ತಾ ಇರ್ಲಿಲ್ಲ, ಕಣ್ಣು ಎರಡೆರಡು ತರ ಕಾಣೋದು, ಅದೆಲ್ಲ ಸಮಥಿಂಗ್ ಬಂತು. ಇವಾಗ ಆ ಪ್ರಾಬ್ಲಮ್ ಏನು ಇಲ್ವಾ? ಇವಾಗ ಏನಿಲ್ಲ. ಇವಾಗ ವಶಿಷ್ಠ ಡಾಕ್ಟ್ರು ಎಲ್ಲ ಗುಣಪಡಿಸಿದ್ದಾರೆ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಈ ಬ್ರೈನ್ ಟ್ಯೂಮರ್ ಇದೆ ಅನ್ನುವಂತಹ ವ್ಯಕ್ತಿಗಳಿಗೆ ಸಿಂಪ್ಟಮ್ಸ್ ಏನಿರುತ್ತೆ? ರೋಹನ್ ಹೇಳಿದಾಗೆ ತುಂಬಾ ಜನ ಹೇಳೋದು ತಲೆ ಚಿಟ್ಟಿಡ್ದಾಗತ್ತೆ, ತುಂಬಾ ಪೇನ್ ಆಗುತ್ತೆ, ಯಾವುದಕ್ಕಾದ್ರು ಹೊಡ್ಕೋಬೇಕು ಅಂತ ಅನ್ಸುತ್ತೆ, ನಮ್ಮ ಮೈ ಮನಸ್ಸು ಎರಡು ನಮ್ಮ ಕೈಯಲ್ಲಿ ಇಲ್ಲ ಅಂತ ಅನ್ಸ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಇನ್ನು ಬೇರೆ ಏನೆಲ್ಲ ಸಿಂಪ್ಟಮ್ಸ್ ಬರಬಹುದು? ಅರ್ಲಿ ಸ್ಟೇಜಸ್ಸಲ್ಲಿ ಬ್ರೈನ್ ಟ್ಯೂಮರ್ ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ಜ್ಞಾಪಕ ಬರಲ್ಲ ಸರಿಯಾಗಿ, ಲಾಸ್ ಆಫ್ ಮೆಮರಿ ಫಸ್ಟ್ ಸೈನ್ ಬರುತ್ತೆ. ಅದಾದಮೇಲೆ ಹೆಡೇಕ್ ಬರುತ್ತೆ, ಅಂದರೆ ತಲೆನೋವು ತುಂಬ ಜಾಸ್ತಿ ಸಿವಿಯರ್ ತಲೆನೋವು ಆಗುತ್ತೆ. ಅದಾದ್ಮೇಲೆ ವಾಮಿಟಿಂಗ್ ಆಗುತ್ತೆ. ವಾಮಿಟಿಂಗ್ ಅಂದರೆ ಅನ್ಕಂಟ್ರೋಲೇಬಲ್, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ವಾಮಿಟ್ ಆಗುತ್ತೆ. ಆ್ಯಂಡ್ ಲೇಟ್ ಸ್ಟೇಜಸ್ಸಲ್ಲಿ ಪ್ಯಾರಾಲಿಸಿಸ್ ಆಗುತ್ತೆ. ಪ್ಯಾರಾಲಿಸಿಸ್ ಆಗುತ್ತೆ, ಒಂದು ಕೈ ಕಾಲು ಪ್ಯಾರಾಲಿಸಿಸ್ ಆಗುತ್ತೆ. ಅದಾದಮೇಲೆ ಕೋಮಾ ಮೇಲೆ ಹೊರಟೋಗ್ತಾರೆ ಪೇಷಂಟ್ಸ್. ಓಕೆ, ಸೊ ಲೇಟ್ ಸ್ಟೇಜಲ್ಲಿ ಕೋಮಾ ಆಗುತ್ತೆ, ಅದಾದಮೇಲೆ ಪೇಷಂಟ್ ಹೊರಟೋಗ್ತಾರೆ. ಓಕೆ, ಈ ರೀತಿ ದೇಹದ ಯಾವುದೇ ಭಾಗಕ್ಕೆ ಟ್ಯೂಮರ್ ಬಂದರೆ ಅಷ್ಟು ಹೆದರಲ್ಲ ಜನ. ಟ್ಯೂಮರ್ ಬಂದಿದೆ, ಆಪರೇಷನ್ ಮಾಡಬಹುದು, ಎಲ್ಲ ಸರಿ ಹೋಗುತ್ತೆ ಅಂತ. ಆದರೆ ಬ್ರೈನ್ ಟ್ಯೂಮರ್ ಅಂದ ತಕ್ಷಣ ಆ ವ್ಯಕ್ತಿ ನಮ್ಮ ಕೈ ತಪ್ಪೋದು, ಆಗಲೇ ಹೇಳಿದ ಹಾಗೆ ಆ ವ್ಯಕ್ತಿ ನಮ್ಮ ಕೈಗೆ ಮತ್ತೆ ಸಿಗಲ್ಲ, ಅಥವಾ ಸಾವೇ ಕೊನೆ, ಇನ್ನು ಚಿಕಿತ್ಸೆ ಇಲ್ಲ, ಈ ರೀತಿ ಸಾಕಷ್ಟು ಕಲ್ಪನೆಗಳಿವೆ. ಯಾಕೆ ಅಷ್ಟೊಂದು ಪ್ರಾಬ್ಲಮ್ ಮಾಡುತ್ತಾ ಬ್ರೈನ್ ಟ್ಯೂಮರ್? ಹೌದು, ಇಟ್ ಈಸ್ ವೆರಿ ಕರೆಕ್ಟ್. ಬ್ರೈನ್ ಟ್ಯೂಮರ್ದು ನಾವು ಹೇಳ್ತೀವಿ ಡಿಗ್ರಿ ಆಫ್ ಮೆಲಿಗ್ನೆನ್ಸಿ ಅಂತ, ಅಂದರೆ ಎಷ್ಟು ಜಾಸ್ತಿ ಕ್ಯಾನ್ಸರ್ ಜಾಸ್ತಿ ಇದೆ ಅದು ಹೈಯೆಸ್ಟ್ ಇಲ್ಲಿ. ಬ್ರೈನ್ ಟ್ಯೂಮರ್ ಸ್ಪೆಷಲಿ ನಾವು ಹೇಳ್ತೀವಿ ಗ್ಲಯೋಮಾಸ್ ಅಂತ ಆ್ಯಂಡ್ ಗ್ಲಯೋಬ್ಲಾಸ್ಟೋಮಾಸ್ ಅಂತ. ಈ ಟ್ಯೂಮರ್ಸಲ್ಲಿ ಪೂರ್ತಿ ಪ್ರಪಂಚದಲ್ಲಿ ಡಯಾಗ್ನೋಸಿಸಿಂದ ಒಂದ್ಸತಿ ಗೊತ್ತಾದ ಮೇಲೆ ಯಾವ ಬೇಕಾದ್ರೆ ಟ್ರೀಟ್ಮೆಂಟ್ ಆಗಿರಲಿ, ಇವಾಗ ಎಕ್ಸ್ಪೆಕ್ಟೆನ್ಸಿ 2 ವರ್ಷಕ್ಕಿಂತ ಜಾಸ್ತಿ ಇಲ್ಲ. ಆ್ಯಂಡ್ ಒಂದ್ಸತಿ ಆಪರೇಷನ್ ಮಾಡಿದಾದ್ಮೇಲೆ, ರೇಡಿಯೇಷನ್ ಕೊಟ್ಟಾದ್ಮೇಲೆ, ಕೀಮೋ ಕೊಟ್ಟಾದ್ಮೇಲೆ ವಾಪಸ್ ಬರುತ್ತೆ ಟ್ಯೂಮರ್. ಅದಕ್ಕೋಸ್ಕರ ಹೇಳ್ತೀವಿ ಗ್ಲಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮಿ ಅಂತ. ಆ್ಯಂಡ್ ಒಂದ್ಸತಿ ವಾಪಸ್ ಬಂದಾದ್ಮೇಲೆ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟೆನ್ಸಿ ಮೋಸ್ಟ್ಲಿ ಅಬೌಟ್ 7 ಮಂತ್ಸ್ ಇರುತ್ತೆ, 7 ತಿಂಗಳಲ್ಲಿ ಹೊರಟೋಗ್ತಾರೆ ಅವರು. ಸೊ ಆ ಸಿಚುವೇಶನಲ್ಲಿ ನಾವು ನೋಡಿದ್ದೀವಿ, ನಮ್ಮ ಜಾನ್ ಎಫ್ ಕೆನೆಡಿದು ಬ್ರದರ್, ಲಾಸ್ಟ್ ಆಫ್ ದ ಕೆನೆಡೀಸ್, ಅವರು ಈ ಟ್ಯೂಮರಲ್ಲಿ ಹೊರಟೋದ್ರು ಫ್ಯೂ ಮಂತ್ಸ್ ಆಗ. ಸೊ ಬೆಸ್ಟ್ ಟ್ರೀಟ್ಮೆಂಟ್ಸ್ ಇನ್ ದ ವರ್ಲ್ಡಲ್ಲೂ ಮ್ಯಾಕ್ಸಿಮಮ್ 2 years ಎಕ್ಸ್ಪೆಕ್ಟೆನ್ಸಿ ಇತ್ತು ಮುಂಚೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀವಿ. ವೀಕ್ಷಕರೇ, ಬ್ರೈನ್ ಟ್ಯೂಮರ್ ಬಂದರೆ 2 ವರ್ಷಕ್ಕಿಂತ ಹೆಚ್ಚಿಗೆ ಬದುಕಲ್ಲ ಅಂತ ಹೇಳ್ತಾರೆ. ಆದರೆ ರೋಹನ್ ಟ್ರೀಟ್ಮೆಂಟ್ ತಗೊಂಡು 6 ವರ್ಷಗಳು ಕಳೆದಿವೆ. ಇವತ್ತಿಗೂ ಕೂಡ ರೋಹನ್ ಹೇಗಿದ್ದಾನೆ ಅನ್ನೋದು ನಿಮ್ಮ ಕಣ್ಮುಂದಿನೇ ಇದೆ. ರೋಹನ್ ತಾಯಿ ನಮ್ಮ ಜೊತೆ ಮಾತಾಡ್ತಾರೆ, ಅವ್ರ ಮಗ ಹೇಗೆಲ್ಲ ಸಫರ್ ಮಾಡ್ದ, ವಸಿಷ್ಠ ಅವರಿಂದ ಚಿಕಿತ್ಸೆ ಪಡೆದ ಮೇಲೆ ಯಾವ ರೀತಿ ಆಗಿದೆ ಅಂತ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.